ನಮಸ್ಕಾರ ಸ್ನೇಹಿತರೆ. ನಿರ್ಜಲ ಏಕಾದಶಿ 2026 ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬ, ವ್ರತ ಮತ್ತು ತಿಥಿಗೂ ವಿಶೇಷವಾದ ಆಧ್ಯಾತ್ಮಿಕ ಮಹತ್ವವಿದೆ. ಆದರೆ ಅವುಗಳಲ್ಲಿಯೇ ಅತ್ಯಂತ ಪವಿತ್ರ, ಅತ್ಯಂತ ಕಠಿಣ ಮತ್ತು ಅತ್ಯಂತ ಪುಣ್ಯಪ್ರದವಾದ ವ್ರತವೆಂದರೆ ನಿರ್ಜಲ ಏಕಾದಶಿ. ಈ ವ್ರತವನ್ನು ಆಚರಿಸಿದರೆ ವರ್ಷ ಪೂರ್ತಿ ಬರುವ ಎಲ್ಲ ಏಕಾದಶಿಗಳ ಪುಣ್ಯಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ನಿರ್ಜಲ ಏಕಾದಶಿಯ ವಿಶೇಷತೆ ಏನು? ಇದರ ಹಿಂದೆ ಇರುವ ಪೌರಾಣಿಕ ಕಥೆ ಏನು? ಈ ದಿನ ಯಾವ ಪೂಜೆ ಮಾಡಬೇಕು, ಯಾವ ದಾನ ಮಾಡಿದರೆ ವಿಷ್ಣುವಿನ ಕೃಪೆ ದೊರೆಯುತ್ತದೆ ಎಂಬ ಎಲ್ಲ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿರ್ಜಲ ಏಕಾದಶಿಯ ದಿನಾಂಕ ಜೂನ್ 25, 2026 ಗುರುವಾರ. ಏಕಾದಶಿ ತಿಥಿ ಆರಂಭ ಜೂನ್ 25, 2026 ಬೆಳಗ್ಗೆ 1:12ಕ್ಕೆ. ಏಕಾದಶಿ ತಿಥಿ ಅಂತ್ಯ ಜೂನ್ 25, 2026 ರಾತ್ರಿ 11:25ಕ್ಕೆ. ಪರಾನ ಸಮಯ ಜೂನ್ 26, 2026 ಶುಕ್ರವಾರ ಬೆಳಗ್ಗೆ 5:46 ಬೆಳಗ್ಗೆ 8:30 ನಿರ್ಜಲ ಏಕಾದಶಿ ಎಂದರೇನು? ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು ಆಚರಿಸಲಾಗುವ ಈ ವ್ರತವನ್ನು ನಿರ್ಜಲ ಏಕಾದಶಿ ಎಂದು ಕರೆಯುತ್ತಾರೆ. ನಿರ್ಜಲ ಎಂಬ ಪದದ ಅರ್ಥ ನೀರಿಲ್ಲದೆ ಎಂಬುದು. ಅಂದರೆ ಈ ದಿನ ಸೂರ್ಯೋದಯದಿಂದ ಮರುದಿನ ದ್ವಾದಶಿಯವರೆಗೂ ಆಹಾರ ಮಾತ್ರವಲ್ಲದೆ ನೀರನ್ನು ಸೇವಿಸದೆ ಉಪವಾಸ ಆಚರಿಸಲಾಗುತ್ತದೆ. ಎಲ್ಲ ಏಕಾದಶಿಗಳಲ್ಲಿಯೂ ಈ ವ್ರತವನ್ನು ಅತ್ಯಂತ ಕಠಿಣವಾದ ವ್ರತ ಎಂದು ಪರಿಗಣಿಸಲಾಗಿದೆ. ಆದರೆ ಈ ವ್ರತದ ಫಲವು ಅಷ್ಟೇ ಅಪಾರವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನ ಭಕ್ತಿಯಿಂದ ಉಪವಾಸ ಆಚರಿಸಿದವರಿಗೆ ವರ್ಷವಿಡೀ ಆಚರಿಸುವ 24 ಏಕಾದಶಿಗಳ ಫಲ ಸಿಗುತ್ತದೆ. ಆದ್ದರಿಂದ ಇದನ್ನು ಏಕಾದಶಿಗಳ ರಾಜ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯನ್ನು ಭೀಮಸೇನ ಏಕಾದಶಿ ಎಂದು ಕರೆಯುತ್ತಾರೆ. ಈ ಹೆಸರಿನ ಹಿಂದೆ ಒಂದು ಅದ್ಭುತ ಪೌರಾಣಿಕ ಕಥೆ ಇದೆ. ಮಹಾಭಾರತದ ಪಾಂಡವರಲ್ಲಿ ಭೀಮಸೇನ ಅತ್ಯಂತ ಬಲಶಾಲಿಯಾಗಿದ್ದನು. ಆದರೆ ಅವನಿಗೆ ಅಪಾರ ಹಸಿವು ಇತ್ತು. ತಾಯಿ ಕುಂತಿ, ಯುಧಿಷ್ಠರ, ಅರ್ಜುನ, ನಕುಲ ಮತ್ತು ಸಹದೇವರು ಎಲ್ಲ ಏಕಾದಶಿಗಳಲ್ಲಿಯೂ ಉಪವಾಸ ಆಚರಿಸುತ್ತಿದ್ದರು. ಆದರೆ ಭೀಮನಿಗೆ ಹಸಿವು ತಾಳುವುದು ಬಹಳ ಕಷ್ಟವಾಗುತ್ತಿತ್ತು. ಒಂದು ದಿನ ಭೀಮನು ಮಹರ್ಷಿ ವೇದವ್ಯಾಸರ ಬಳಿಗೆ ಹೋಗಿ, ಗುರುದೇವರೇ, ನನಗೆ ವಿಷ್ಣುವಿನ ಕೃಪೆ ಬೇಕು. ಆದರೆ ವರ್ಷ ಪೂರ್ತಿ ಏಕಾದಶಿ ಉಪವಾಸಗಳನ್ನು ಆಚರಿಸಲು ಸಾಧ್ಯವಾಗುತ್ತಿಲ್ಲ. ನನಗೆ ಸುಲಭವಾದ ಮಾರ್ಗವನ್ನು ತಿಳಿಸಿ ಎಂದು ಕೇಳಿದನು. ಆಗ ವೇದವ್ಯಾಸರು ಹೇಳಿದರು, ಭೀಮ, ನೀನು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ನೀರು ಸಹ ಸೇವಿಸದೆ ಉಪವಾಸ ಆಚರಿಸು. ಈ ಒಂದು ವ್ರತದ ಫಲದಿಂದ ಎಲ್ಲ ಏಕಾದಶಿಗಳ ಪುಣ್ಯ ನಿನಗೆ ದೊರೆಯುತ್ತದೆ. ವೇದವ್ಯಾಸರ ಮಾತಿನಂತೆ ಭೀಮನು ನಿರ್ಜಲ ಏಕಾದಶಿ ವ್ರತ ಆಚರಿಸಿದನು. ಅಂದಿನಿಂದ ಈ ವ್ರತವು ಭೀಮಸೇನ ಏಕಾದಶಿ ಎಂದು ಪ್ರಸಿದ್ಧಿಯಾಯಿತು. ನಿರ್ಜಲ ಏಕಾದಶಿಯ ಮಹತ್ವ. ಧಾರ್ಮಿಕ ಗ್ರಂಥಗಳಲ್ಲಿ ನಿರ್ಜಲ ಏಕಾದಶಿಯ ಮಹತ್ವವನ್ನು ಅಪಾರವಾಗಿ ಕೊಂಡಾಡಲಾಗಿದೆ. ಈ ದಿನ ಉಪವಾಸ ಮಾಡುವುದರಿಂದ ಹಿಂದಿನ ಜನ್ಮಗಳ ಪಾಪಗಳು ನಾಶವಾಗುತ್ತವೆ, ಮನಸ್ಸು ಶುದ್ಧವಾಗುತ್ತದೆ, ವಿಷ್ಣುವಿನ ವಿಶೇಷ ಅನುಗ್ರಹ ದೊರೆಯುತ್ತದೆ, ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ, ಆಧ್ಯಾತ್ಮಿಕ ಪ್ರಗತಿ ಉಂಟಾಗುತ್ತದೆ, ಮರಣಾನಂತರ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ವ್ರತವು ಕೇವಲ ಆಹಾರ ತ್ಯಾಗವಲ್ಲ, ಇದು ಮನಸ್ಸು, ಮಾತು ಮತ್ತು ಕರ್ಮಗಳನ್ನು ನಿಯಂತ್ರಿಸುವ ಸಾಧನೆಯಾಗಿದೆ. ದೇಹಕ್ಕೆ ಆಹಾರ ಕೊಡದೆ ಆತ್ಮಕ್ಕೆ ಭಕ್ತಿಯ ಆಹಾರ ನೀಡುವ ದಿನವೇ ನಿರ್ಜಲ ಏಕಾದಶಿ. ವಿಷ್ಣುವಿಗೆ ಏಕೆ ವಿಶೇಷ ದಿನ? ಏಕಾದಶಿ ತಿಥಿಯ ಅಧಿಪತಿ ಶ್ರೀ ಮಹಾವಿಷ್ಣು. ಈ ದಿನ ವಿಷ್ಣುವಿನ ಆರಾಧನೆ ಮಾಡಿದರೆ ಅವರು ಭಕ್ತರ ಎಲ್ಲಾ ಕಷ್ಟಗಳನ್ನು ನಿವಾರಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ವಿಶೇಷವಾಗಿ ನಿರ್ಜಲ ಏಕಾದಶಿಯಂದು ವಿಷ್ಣುವು ಭಕ್ತರ ಪ್ರಾರ್ಥನೆಗಳನ್ನು ಶೀಘ್ರವಾಗಿ ಸ್ವೀಕರಿಸುತ್ತಾನೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಭಕ್ತರು ಈ ದಿನ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ, ಶ್ರೀಮದ್ ಭಗವದ್ಗೀತೆ ಹಾಗೂ ವಿಷ್ಣು ಪುರಾಣ ಪಠಣ ಮಾಡುತ್ತಾರೆ. ನಿರ್ಜಲ ಏಕಾದಶಿ ಪೂಜಾ ವಿಧಾನ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ಸಾಧ್ಯವಾದರೆ ಗಂಗಾಜಲವನ್ನು ಸ್ನಾನದ ನೀರಿನಲ್ಲಿ ಸೇರಿಸಬಹುದು. ನಂತರ ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಟ್ಟೆ ಧರಿಸಬೇಕು. ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಚಂದನ, ಅಕ್ಷತೆ, ಹೂಗಳು, ತುಳಸಿ ದಳ, ಧೂಪ, ದೀಪ, ನೈವೇದ್ಯ ಅರ್ಪಿಸಬೇಕು. ತುಳಸಿ ದಳವಿಲ್ಲದೆ ವಿಷ್ಣು ಪೂಜೆ ಅಪೂರ್ಣ ಎಂದು ಹೇಳಲಾಗುತ್ತದೆ. ಆದ್ದರಿಂದ ತುಳಸಿ ದಳವನ್ನು ವಿಶೇಷವಾಗಿ ಅರ್ಪಿಸಬೇಕು. ಜಪಿಸಬೇಕಾದ ಮಂತ್ರ. ನಿರ್ಜಲ ಏಕಾದಶಿಯಂದು ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೆಚ್ಚು ಬಾರಿ ಜಪಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ವಿಷ್ಣುವಿನ ಕೃಪೆ ದೊರೆಯುತ್ತದೆ. ಇದರ ಜೊತೆಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡಿದರೆ ವಿಶೇಷ ಪುಣ್ಯ ಲಭಿಸುತ್ತದೆ. ನಿರ್ಜಲ ಏಕಾದಶಿಯಂದು ದಾನದ ಮಹತ್ವ. ಸನಾತನ ಧರ್ಮದಲ್ಲಿ ದಾನವನ್ನು ಮಹಾಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗಿದೆ. ಆದರೆ
ನಿರ್ಜಲ ಏಕಾದಶಿ ಎಂದು ಮಾಡುವ ದಾನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಮಾಡಿದ ಸಣ್ಣ ದಾನವು 1000 ಪಟ್ಟು ಪುಣ್ಯ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಯಾವ ವಸ್ತುಗಳನ್ನು ದಾನ ಮಾಡಬೇಕು? ನಿರ್ಜಲ ಏಕಾದಶಿಯಂದು ಈ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರ. ನೀರಿನಿಂದ ತುಂಬಿದ ಮಣ್ಣಿನ ಮಡಕೆ, ಅನ್ನ, ಆಹಾರ, ಹಣ್ಣುಗಳು, ಬಟ್ಟೆಗಳು, ಛತ್ರಿ, ಚಪ್ಪಲಿಗಳು, ತಂಪು ಪಾನೀಯಗಳು, ಹಣ. ಬೇಸಿಗೆಯ ತೀವ್ರ ಬಿಸಿಲಿನ ಸಮಯದಲ್ಲಿ ದಾಹದಿಂದ ಬಳಲುತ್ತಿರುವವರಿಗೆ ನೀರು ನೀಡುವುದು ಅತ್ಯಂತ ಶ್ರೇಷ್ಠ ದಾನವೆಂದು ಪರಿಗಣಿಸಲಾಗಿದೆ. ಅನ್ನದಾನದ ಮಹಿಮೆ. ಎಲ್ಲ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ. ಹಸಿದ ವ್ಯಕ್ತಿಗೆ ಅನ್ನ ನೀಡುವುದು ಭಗವಂತನಿಗೆ ಸೇವೆ ಸಲ್ಲಿಸುವುದಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ. ಬಡವರು, ನಿರ್ಗತಿಕರು, ಅನಾಥರು ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಆಹಾರ ಒದಗಿಸುವುದು ಮಹಾಪುಣ್ಯಕರ. ಈ ದಿನ ಅನ್ನದಾನ ಮಾಡಿದವರಿಗೆ ವಿಷ್ಣುವಿನ ವಿಶೇಷ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಎಚ್ಚರಿಕೆ. ನಿರ್ಜಲ ಉಪವಾಸವು ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ ವೃದ್ಧರು, ಗರ್ಭಿಣಿಯರು, ಅನಾರೋಗ್ಯದಿಂದ ಬಳಲುತ್ತಿರುವವರು, ಮಧುಮೇಹ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿರುವವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಉಪವಾಸ ಮಾಡಬೇಕು. ಅವರಿಗೆ ಸಂಪೂರ್ಣ ನಿರ್ಜಲ ಉಪವಾಸ ಸಾಧ್ಯವಾಗದಿದ್ದರೆ ಭಕ್ತಿಯಿಂದ ಪೂಜೆ, ಜಪ ಹಾಗೂ ದಾನ ಮಾಡುವ ಮೂಲಕವೂ ಪುಣ್ಯ ಪಡೆಯಬಹುದು. ಯಾಕೆಂದರೆ ಭಗವಂತನಿಗೆ ಮುಖ್ಯವಾದುದು ಉಪವಾಸದ ಕಠಿಣತೆ ಅಲ್ಲ, ಭಗವಂತನ ನಿಷ್ಠೆ ಮತ್ತು ಭಕ್ತಿ. ಈ ಪವಿತ್ರ ದಿನ ನಮಗೆ ಹಲವು ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಸಂಯಮ, ಶಿಸ್ತು, ದಯೆ, ದಾನ, ಭಕ್ತಿ ಮತ್ತು ಆತ್ಮ ನಿಯಂತ್ರಣ. ಇಂದಿನ ವೇಗದ ಜೀವನದಲ್ಲಿ ನಾವು ನಮ್ಮ ಇಚ್ಛೆಗಳನ್ನು ನಿಯಂತ್ರಿಸಲು ಕಲಿಯಬೇಕು ಎಂಬ ಸಂದೇಶವನ್ನು ನಿರ್ಜಲ ಏಕಾದಶಿ ನೀಡುತ್ತದೆ. ನಿರ್ಜಲ ಏಕಾದಶಿ ಕೇವಲ ಒಂದು ಉಪವಾಸವಲ್ಲ, ಇದು ಆತ್ಮಶುದ್ಧಿ, ಭಕ್ತಿ, ದಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಪವಿತ್ರ ಹಬ್ಬವಾಗಿದೆ. ಈ ದಿನ ಭಕ್ತಿಯಿಂದ ವಿಷ್ಣುವನ್ನು ಆರಾಧಿಸಿ, ಸಾಧ್ಯವಾದಷ್ಟು ದಾನ ಮಾಡಿ, ಬಡವರಿಗೆ ಅನ್ನ ಮತ್ತು ನೀರು ನೀಡಿ. ಭಗವಾನ್ ಶ್ರೀಹರಿ ವಿಷ್ಣುವಿನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀಹರಿ ವಿಷ್ಣುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ.